ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗ್ತಿದೆ. ಹಾಗತ್ತ ಅವನು ಮಗನೇ ಅಲ್ಲ ಅಂತ ಹೇಳಕ್ಕಾಗಲ್ಲ ರೀ. ಅದಕ್ಕೆ ಏನ್ ಮಾಡೋಗ್ತಮ್ಮ? ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮರುವಾದ ಊರಲ್ಲೆಲ್ಲ ಹರಾಜ್ ಹಾಕ್ಬಿಟ್ಟು ಬಂದು ನಿಂತವನು ಇಲ್ಲಿ ಅಂತ ನನ್ನ ಮಗ ಅಂತ ಸನ್ಮಾನ ಮಾಡಕತ್ತೈತೆ ನಾನು. ಎತ್ತೋರ್ ಆಸೆ ಏನು, ಎತ್ತೋರ್ಗೆ ಏನ್ ಬೇಕು, ಎತ್ತೋರು ನಮ್ಗಳ ಬಗ್ಗೆ ಏನ್ ಕನ್ಸ್ ಕಟ್ಕೊಂಡವ್ರೆ ಅಂತ ಯೋಚನೆ ಮಾಡಿದಾರ ಮಗ. ಅವನು ಒಬ್ಬ ಮಗನೇ ನಮ್ಮಿ. ಈ ದಿವಸ ಏನೋ ನಡೆದೋಯ್ತು ಊರಲ್ಲಿ. ಈ ಜವರೇಗೌಡಂಗೆ ಅಂತ ಅವ್ನು ಮರುವಾದೆ ಅದೇ. ಯಾವ ಊರಿಂದ ಯಾವ ಊರಿಗೆ ಹೋದ್ರು ಜವರೇಗೌಡ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕವನೆ, ಏನು ಬುದ್ಧಿವಂತರು ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ಕುಡ್ದು ತೂರ ಹಾಕೊಂಡು ಕಲ್ಲು ನೋಡೋದು ಬಿದ್ದವನಲ್ಲವೇ. ಇವ್ನು 4 ದಿನದ ಮುಂದೆ ನನ್ನ ಮಗ ಅಂತ ಹೆಂಗಮ್ಮ ಹೇಳ್ಕೊಳ್ಳಿ ನಾನು? ಸುಮ್ಕಿರಮ್ಮ ನೀನು, ನನ್ನ ಕೈಲಿ ಆಗಲ್ಲ ಅದೆಲ್ಲ. ಲೋ ಜವರ, ನಮ್ಮನೆ ಎಂತ ಸ್ಥಿತಿಗೆ ಬಂತು ನೋಡ್ಲಾ? ಇದನ್ನ ನೋಡ್ತಾ ಇದ್ರೆ ಒಬ್ಬೊಬ್ರನ್ನ ಕತ್ತರ್ಸಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಣ್ಲ. ದೊಡ್ಡೇಗೌಡ್ರ ಮನೆತನ ಅಂತಂದ್ರೆ ಸುತ್ತ 8 ಹಳ್ಳಿಯವರು ಗಡಗಡಗಡ ಅಂತ ನಡುತ್ತಾ ಇದ್ರು. ಈ ಸಿದ್ದೇಗೌಡ ನಮ್ಮ ಮನೆತನದ ಮರ್ಯಾದನ ಬೀದಿಗೆ ತಂದಿಟ್ಬಿಟ್ನಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಸಿದ್ದು ತುಂಬಾ ಒಳ್ಳೆಯವನು. ಅವನ ಮನಸ್ಸು ಮಗು ತರ. ಆ ಮನಸ್ಸನ್ನ ಕೆಡಿಸಿ ಅವನ ಜೀವನನೇ ಹಾಳು ಮಾಡ್ಬಿಟ್ರು ಅತ್ತೆ. ಬೇರೆ ಯಾರು ಅಲ್ಲ ಕಣಮೆ ಅವನ ಜೀವನ ಹಾಳು ಮಾಡಿದ್ದು. ಈ ನಿನ್ ಮುದ್ದಿನ ಮಗ ಈ ಮರಗೌಡನೇ ಮಾಡಿದ್ದು. ಏನು ಮಾತಾಡ್ತಿದ್ದೀರಪ್ಪಯ್ಯ? ನಾನೇನು ಅವನ ಕೈಗೆ ಬಾಟ್ಲು ಕೊಟ್ಬಿಟ್ಟು ಕುಡಿಯಪ್ಪ ಜನ ಮೆಚ್ತಾರೆ ಅಂತ ಹೇಳಿದ್ನಾ? ಅವನು ಎಷ್ಟೆಲ್ಲ ಹೇಳ್ಕೊಳ್ಳೋಕೆ ಪ್ರಯತ್ನ ಪಟ್ನ. ಅವನ ಮನ್ಸನ್ನ ಯಾರು ಅರ್ಥನೆ ಮಾಡ್ಕೊಳ್ಳಿಲ್ಲ. ನೋವು ಕೊಟ್ಬಿಟ್ರಿ ಎಲ್ಲ. ಈಗ ನೋವು ಮರೆಯಕ್ಕೆ ಕುಡಿತಾವನೆ. ಇವತ್ತು ಅವನಿರೋ ಪರಿಸ್ಥಿತಿಗೆ ಒಂದು ಲೆಕ್ಕದಲ್ಲಿ ನೀವೇ ಕಾರಣ ಅಪ್ಪಯ್ಯ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ನನ್ನ ಕಡೆಗೆ ಬೆಳ್ ತೋರಿಸ್ಬೇಡಿ. ನೋಡ್ದಾನಮೆ ಅವನ್ನ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಬೆಂತಿರ್ಗಿಸ್ಕೊಂಡು ಹೋಯ್ತಾವನೆ. ಯಾರ ಕಾರಣನೋ ಏನೋ ಅವನಿಗೆ ಕುಡ್ದು ಈಗ ಬಿದ್ದಿದ್ದಾನೆ ಅಂದ್ರೆ ಅವನ ಮನಸ್ಸಲ್ಲಿ ಎಷ್ಟು ನೋವಿದೆಯೋ ಏನೋ. ಸಿದ್ದು, ಮನೆಗೆ ಬಂದ್ಬಿಡೋ ಕಂದ, ಮನೆಗೆ ಬಂದ್ಬಿಡೋ. ಇವಳೇನವ ಇವಳು ಹಿಂಗ ಹೇಳ್ತಾವಳೆ. ಅವ್ನ್ ಮಾಡಿರೋದೆಲ್ಲ ಮರ್ತ್ಬಿಟ್ಟು ಹಿಂಗ ಹತ್ಕೊಂಡು ನಿಂತ್ಕೊಂಡ್ರೆ ನಾನು ಕರ್ಗೋಗ್ಲಿ ಅಂತನ್ವೆ ಏನು? ನಾನು ಎಲ್ಲಿ ಅಂತ ಹುಡ್ಕೊಂಡಾಗ ಅವ್ನು ಕರ್ಕೊಂಬರ್ಲಿ ಕುಡ್ದು ಮಾತಾಡ್ತಾರನ್ನ. ಏನ್ ಕರ್ಮ ಬಂದ್ಬಿಡ್ತಪ್ಪ ನನಗೆ. ಸಿದ್ದುನ ಹಿಂಗೆ ನೋಡಿದ್ಮೇಲೂ ಈ ಅತ್ತೆಗೆ ಅವನ ಮೇಲೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಇದೆಯಲ್ಲ. ಹೀಗೆ ಬಿಟ್ಟರೆ ಆಗಲ್ಲ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು.